ಸ್ನೇಹಿತರೆ ನಮಸ್ತೆ. ನಾವಿವತ್ತು ಸಿಂಧನೂರ್ ಬ್ರಾಂಚ್ಗೆ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ. ಸುಮಾರು 2 ವರ್ಷದ ಹಿಂದೆನೆ ಬರ್ಬೇಕಾಗಿತ್ತು, ಅನ್ಫಾರ್ಚುನೇಟ್ಲಿ ಬರಕ್ಕಾಗ್ಲಿಲ್ಲ. ಸೊ ಇವತ್ತು 2 ವರ್ಷದ ನಂತರ ಬಂದಿದ್ದೀವಿ. ಇಲ್ಲಿ 2 ವರ್ಷದ ನಂತರ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅದನ್ನ ನಿಮಗೆ ರಿಯಾಲಿಟಿ ತೋರಿಸ್ಬೇಕು ಅನ್ನೋ ನಮ್ಮ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನೀವು ಮಾಡಕ್ಕೆ ಇಷ್ಟ ಇದ್ರೆ ನೀವು ಮಾಡಿ, ನಿಮಗೆ ಹೆಲ್ಪ್ ನಮ್ಮ ಕಡೆಯಿಂದ ಆಗುತ್ತೆ. ಈ ಸಿಂಧನೂರ್ ಬ್ರಾಂಚ್ ನಲ್ಲಿ ಏನು ಇದಾರೆ ಇಲ್ಲಿ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಹೆಲ್ಪ್ ಆಗ್ಬಹುದು, ಹೆಲ್ಪ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಬನ್ನಿ ಮೇಡಮ್, ನಮಸ್ತೆ. ಸಾರಿ, 2 ವರ್ಷದಿಂದ ಹಿಂದ್ಗಡೆಯಿಂದಲೂ ಬರ್ತೀರಾ ಯಾವಾಗ ಬರ್ತೀರಾ ಅಂತ ನೀವು ಕೇಳ್ತಾನೆ ಇದ್ದೀರಿ. ದಯವಿಟ್ಟು ಸಾರಿ, ನಾವು ಬರಕ್ ಆಗ್ಲಿಲ್ಲ. ಸೊ ಅನ್ಫಾರ್ಚುನೇಟ್ಲಿ ಇವತ್ತು ಬರ್ಬೇಕಾಯ್ತು. ಹೇಗಿದೆ ಮೇಡಮ್ ನಿಮ್ಮ ಬಿಸ್ನೆಸ್? ನಮ್ ಬಿಸ್ನೆಸ್ ಚೆನ್ನಾಗಿ ನಡೆದಿದೆ ಸರ್. ನಡೀತಾ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ನಾವು ದಿನ ವರ್ಕ್ ಮಾಡ್ತಿದ್ದೀವಿ ಸರ್. ಮುಂಜಾನೆ 10 ಗಂಟೆಲಿಂದ ಸಾಯಂಕಾಲ 6 ಗಂಟೆ ತನಕ ನಾನು ವರ್ಕ್ ಮಾಡ್ತಿದ್ದೀವಿ. ಆಮೇಲೆ ಮಧ್ಯದಾಗ 1-2 ತಾಸು ಬ್ರೇಕ್ ಬಿಟ್ರು ನಾವು ಮುಂಜಾನೆಯಿಂದ ಸಾಯಂಕಾಲ ತನಕ ಮಾಡ್ತಿರ್ತೀವಿ. ಓಕೆ, ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ ಇವಾಗ? ಮಾರ್ಕೆಟಿಂಗ್ ಸಿಂಧನೂರಷ್ಟ ಮಾರ್ಕೆಟಿಂಗ್ ಮಾಡ್ತೀವಿ. ಸಿಂಧನೂರಷ್ಟ ನಮ್ಗೆ ಸಾಕ್ರಿ ಸರ್, ಅದು ಸಾಕಾಗುತ್ತೆ. ನಮ್ಗೆ ಕೊಡ್ತಾ ಇದೀರಾ? ನಾವು ಒಂದು ಜಿಗ್ಗಿ ಕಸ್ಟಮರ್ ಕೊಡ್ತೀವ್ರಿ ಸರ್. ಯಾವಾಗ 100 ಪ್ಯಾಕೆಟ್ ಲಿಂದ 500 ಪ್ಯಾಕೆಟ್ ಮಾಡ್ಕೊಡ್ತಾ ಇದ್ರ? 6 ರೂಪಾಯಿ ಪ್ಯಾಕಿಂಗ್ ಮಾಡ್ಕೊಡ್ತಿದೀವಿ. 6-7 ರೂಪಾಯಿ ತನಕ ನಡೀತಿರ್ತದೆ. 50 ಗ್ರಾಮ್ ಪ್ಯಾಕಿಂಗ್. ಅವು ಜಾಸ್ತಿ ಯೂಸ್ ಆಗ್ತಿದೆ. ಒಂದೊಂದು ಆಟೋಮೊಬೈಲ್ ಅವರು ಒಂದು ವಾರಕ್ಕೆ 500 ಆ ತರ ತಗೊಂತಿರ್ತಾರೆ. ಅವರು ಮತ್ತೆ ಉಳಿದ 100 ಪ್ಯಾಕೆಟ್ ಬೇಕಾದ್ರೂ ನಾವು ಕೊಡ್ತೀವಿ. ಹಂಗಾಗಿ ಅವಾಗ ನಾವು ಒಂದ್ ಸ್ವಲ್ಪ ಮೆಟೀರಿಯಲ್ ನಮ್ಮ ಮಂತಲ್ಲಿ ಉಳಿಯೋದಿಲ್ಲ. ಒಂದು ದಿನಕ್ಕೆ ಎಷ್ಟು ಕೆಜಿ ಮಾಡ್ತಾ ಇದೀರಾ ಇವಾಗ? ನಾವು 20 ಕೆಜಿ ಅಂತೂ ಮಿನಿಮಮ್ ಮಾಡ್ತೀವಿ. 20 ಕೆಜಿ ಅಂದ್ರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳು ಮನೆಯವರು ಎಲ್ಲಾನು ನೋಡ್ಕೊಂಡು ಒಂದು 20 ಕೆಜಿ ಮಾಡ್ತಿದ್ದೀರಾ? 20 ಕೆಜಿ ಮಾಡ್ಲಿಕ್ಕೆ ಎಷ್ಟು ಅವರ್ ನೀವು ಮಷಿನ್ ಮುಂದ್ಗಡೆ ಸ್ಪೆಂಡ್ ಮಾಡ್ತಾ ಇದೀರಾ? ಸರ್ 10 ಗಂಟೆಲಿಂದ 12 ಗಂಟೆ ತನಕ ಮಾಡ್ತೀವ್ರಿ. 10 ರಿಂದ 12 ಗಂಟೆ ಬರೀ 2 ಅವರ್ ಗ್ಯಾಪ್ ಕೊಟ್ಟು 4 ಅವರ್ 2 ಗಂಟೆ 2:15 ಮತ್ತೆ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆ ತನಕ ಮಾಡ್ತೀವಿ. 6 ಗಂಟೆ ಅಂದ್ರೆ ಟೋಟಲ್ ನೀವು ಈ ಮಷಿನ್ ಮುಂದ್ಗಡೆ ಕುತ್ಕೊಳ್ಳೋದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 6 ಅವರ್ ಅಷ್ಟೇ. 6 ಅವರ್ ಅಷ್ಟೇ ಸರ್. ನಾನು ಜಾಸ್ತಿ ಟೈಮ್ ಕೊಡಲ್ಲ ರೀ, ಅಷ್ಟು ಟೈಮ್ ಕೊಡ್ತೀನಿ. ಇದಕ್ಕಿನ್ನ ಬೇಕಾ? ಸ್ನೇಹಿತರೆ ನೋಡಿ, ಇದು ರಿಯಾಲಿಟಿ. ಅಂದ್ರೆ ಬರೀ 6 ಅವರ್ ಅಷ್ಟೇನೆ ಕೆಲಸ ಮಾಡೋದು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂತಾರೆ, ಮಕ್ಳದು ಏನಿದೆ ನೋಡ್ಕೊಂತಾರೆ. 6 ಅವರ್ ಮಷಿನ್ ಮೇಲೆ ಕುತ್ಕೊಂಡು ಬರೀ 20 ಕೆಜಿ ಮಾಡ್ತಾವ್ರೆ. 20 ಕೆಜಿ ಮಾಡ್ತಾರೆ. ಪ್ರಾಫಿಟ್ ಕೇಳಿದ್ರೆ ನೀವು ಕಳೆದೋಗ್ತೀರಾ. ಹೇಳೋದೋ ಬೇಡ ಅಂತ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ. ಆದ್ರೂ ಹೇಳ್ತೀನಿ, ಇದು ಏನು ರಿಯಾಲಿಟಿ ಅನ್ನೋದನ್ನ ನಿಮ್ಗೆ ತಿಳಿಸ್ಲಿಕ್ಕೋಸ್ಕರ. ಮೇಡಮ್, ಎಷ್ಟಕ್ಕೆ ನೀವು ಮಾಡ್ತಾ ಇರೋದು? 120 ಕೆಜಿ ಮಾಡ್ತೀವ್ರಿ ಸರ್. 120 ಕೆಜಿ ಮಾಡ್ತೀವಿ. ರಾ ಮೆಟೀರಿಯಲ್ ಏನ್ ರೇಟ್ ಬರ್ತಾ ಇದೆ? 65 ರೂಪಾಯಿ ಸಾರ್ ನೀವು ಹಾಕ್ತೀರಿ ಸರ್. ಟ್ರಾನ್ಸ್ಪೋರ್ಟ್ 6 ರೂಪಾಯಿ ಬರ್ತದೆ. ಕರೆಂಟ್ ಬಿಲ್ 1 ಕೆಜಿಗೆ 1 ರೂಪಾಯಿ ಅಲ್ವಾ? ಸೊ 70 ರೂಪಾಯಿ ಹೋಗ್ಬಿಡ್ಲಿ, 72 ರೂಪಾಯಿ ಹೋಗ್ಬಿಡ್ಲಿ, 60 ರೂಪಾಯಿ ಅಂತ ಉಳಿತಿದ್ಯಾ? 50 ರೂಪಾಯಿ ಅಂತ ಉಳಿತಿದ್ಯಾ? ಎಲ್ಲಾ ಖರ್ಚು ಕಳೆದು 1 ಕೆಜಿಗೆ 20 ಕೆಜಿ ಮಾಡಿದ್ರೆ 50 ರೂಪಾಯಿ ನಂಗೆ ಲೆಕ್ಕ ಹಾಕಂಡ್ರೆ ಒಂದು ದಿನಕ್ಕೆ ಎಷ್ಟು ದುಡ್ದಂಗ ಆಯ್ತು ನೀವು? 1000 ರೂಪಾಯಿ ಆಗುತ್ತೆ. ಕೇಳಿಸ್ಕೊಳ್ಳಿ ಸ್ನೇಹಿತರೆ, ರಾ ಮೆಟೀರಿಯಲ್ ತೋರಿಸಿ, ಯಾವ ತರ ನಾವು ನಿಮಗೆ ಕೊಡ್ತಾರ ಸಪ್ಲೈ? ಒಳಗ ಚೆನ್ನಾಗಿದೆ ಇದು ಸರ್. ದೊಡ್ಡ ಪೀಸ್ ಕೊಡಿ. ಇದು ಎಲ್ಲ ವೇಸ್ಟ್ ಉಳಿದಿದೆ ಸರ್. ನಾವು ಯೂಸ್ ಮಾಡಿಂದ ವೇಸ್ಟ್ ಉಳಿದಿದೆ. ನಮ್ದು ಚಲೋ ಮೆಟೀರಿಯಲ್ ಎಲ್ಲ ಒಳಗಿರ್ತದೆ, ಅದನ್ನ ತರ್ತಿದೆ ಸರ್. ಇಲ್ಲಿದಲ್ಲ ತೋರಿಸಿ. ಇದು ಇದೆ ಸರ್. ಇದಕ್ಕಿಂತ ಉದ್ದಕ್ಕಿರೋದಿದ್ಯಾ, ಇಲ್ಲ ಚಿಕ್ಕದಿದ್ಯಾ? ನಾನು ದೊಡ್ಡ ಪೀಸ್ ಬರ್ತಿದೆ ಸರ್. ಬರ್ತಿದ್ಯಲ್ಲ, ಬಹಳ ಲಾಂಗ್ ಬರ್ತಿದೆ ಸರ್. ಅದರಲ್ಲಿ ಕ್ಲಾತ್ ನಲ್ಲಿ ಫಸ್ಟ್ 2 ವರ್ಷ ಮೊದಲು ಒಂಥರ ಪ್ರಾಬ್ಲಮ್ ಇತ್ತು ಸರ್. ಅದು ಸಣ್ಣ ಪೀಸ್ ಬರ್ತಿತ್ತು. ಈಗೆಲ್ಲ ನೀವು ಇಂಪ್ರೂವ್ ಮಾಡಿದಿರಿ ಸರ್. ಬಾಪ, ನೀನ್ ಯಾಕೆ ಎದ್ರಕೊಂಡು ಹೋಗ್ತೀವಿ? ಬಾ ಇಲ್ಲಿ ಸೈಡ್ ಬನ್ನ. ಅಪ್ಪಾಜಿ ಬನ್ನಿ, ನೀವುನುವೆ ಬನ್ನಿ, ಏನಾಗಲ್ಲ ನೋಡಿ. ಅದು 50 ಗ್ರಾಮ್ ಪ್ಯಾಕೆಟ್ ನೋಡಿ ಸ್ನೇಹಿತರೆ, ಇದು 50 ಗ್ರಾಮ್ ಪ್ಯಾಕೆಟ್. ಈ ತರ 50 ಗ್ರಾಮ್ ಪ್ಯಾಕೆಟ್ ಮಾಡ್ತಾರೆ, 100 ಗ್ರಾಮ್ ಪ್ಯಾಕೆಟ್ ಮಾಡ್ತಾರೆ. 150 ಜಾಸ್ತಿ ಸೇಲ್ ಆಗ್ತಿದೆ ಸರ್. ಅಂದ್ರೆ ಅವ್ರು ಎಷ್ಟು ಗ್ರಾಮ್ ನ ಕೇಳ್ತಾರೆ ಅಷ್ಟು ಗ್ರಾಮ್ ನ ಪ್ಯಾಕೆಟ್ ಮಾಡಿ ಮಾರ್ತಾರೆ ಸರ್. 150 ಜಾಸ್ತಿ ಆಗ್ತಿದೆ. 150 ಗ್ರಾಮ್ ಜಾಸ್ತಿ ಪ್ಯಾಕಿಂಗ್ ಹೋಗ್ತಿದೆ ನಮ್ಮ ಹತ್ತಿರ. 150 ಗ್ರಾಮ್ ಅಂದ್ರೆ ನಾವು 20 ರೂಪಾಯಿ ಕೊಡ್ತೀವ್ರಿ ಸರ್. 150 ಗ್ರಾಮ್ 20 ರೂಪಾಯಿ. ಅದೇನು ಬೇಸ್ ಇದೆ ಸರ್. ಬೆಸ್ಟ್ ಇದೆ ಸರ್ ಅದರಲ್ಲಿ.
ಅದನ್ನ ಸೇಲ್ ಇದು 50 ಗ್ರಾಮ್ ಇಂದ ಎಷ್ಟು ಕೊಡ್ತಾ ಇದ್ದೀರಾ? ನಾವು ಈಗ 6 ರೂಪಾಯಿ ನಡೆದಿದೆ ಸರ್. ದಿನ 6.5 ಒಂದೊಂದ್ ತಲೆ ಕೊಡ್ತಿದೀವಿ ಸರ್. ಕೊಡ್ತೀವಿ. ನೋಡಿ ಜಾಸ್ತಿ ಓದ್ತಿದೆ ಸರ್. ಇದು ಬಹಳ ಓದ್ತಿದೆ, ಜಗ್ಗಿ ಯೂಸ್ ಆಗ್ತಿದೆ. ಇದು ಕೆಜಿ ಲೆಕ್ಕನೂ ಕೇಳ್ತಿದ್ದಾರೆ ಸರ್. ಕೆಜಿ ಲೆಕ್ಕನೂ ಕೇಳ್ತಾರೆ. ಮತ್ತೆ 20 ರೂಪಾಯಿ ಪ್ಯಾಕಿಂಗ್ ಅನ್ನು ಜಾಸ್ತಿ ಕೇಳ್ತಿದ್ದಾರೆ. ಜಾಸ್ತಿ ಕೇಳ್ತಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಬಿಸ್ನೆಸ್ ಮಾಡೋ ಲಕ್ಷಣ, ಬುದ್ಧಿವಂತಿಕೆ. ತಿಳ್ಕೊಂಡ್ರೆ ಆರಾಮಾಗಿ ದುಡ್ಕೊಬಹುದು. ತಿಳ್ಕೊಳ್ಳಿಲ್ಲ ಅಂತಂದ್ರೆ ಯಾರು ಏನು ಮಾಡಕ್ಕಾಗೋದಿಲ್ಲ. ತೋರ್ಸ್ಕೊಡ್ಬೋದು, ಆದ್ರೆ ದುಡ್ಸ್ಕೊಡಕ್ ಆಗೋದಿಲ್ಲ. ಇದನ್ನ ಹೇಳಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಶೋಕ್ ಲೈಲ್ಯಾಂಡ್ ಅವರೊಬ್ರು ಈಗ ನಮಗ್ ಕೊಡ್ತಿದ್ದಾರೆ. 2000 ಪ್ಯಾಕೆಟ್ ಕೊಡ್ತಾರೆ ಒಮ್ಮೆಲೆ. 2 ತಿಂಗಳ ಮೇಲೆ ಒಂದೊಂದ್ಸತಿ 2000 ಪ್ಯಾಕೆಟ್ ಅವ್ರು ಆರ್ಡರ್ ಮಾಡ್ತಿದ್ದಾರೆ. ಸುಸ್ಕಿ ಕಂಪ್ನಿಯವರು. ನೋಡಿ, ಎಲ್ಲಿ ಸೇಲ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಹುಡುಕ್ಬೇಕು. ಅಲ್ಲಿ ಹೋದ್ರೇನೆ ಅದು ಸೇಲ್ ಆಗೋದು. ಪ್ರೊಡಕ್ಷನ್ ತೆಗೆದು ಮನೇಲಿ ಇಟ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ಸೇಲ್ ಆಗೋದಿಲ್ಲ. ಇದೇ ಉದ್ದೇಶಕ್ಕೆ ತಿಳಿದವ್ರನ್ನ, ಬಲ್ಲವ್ರನ್ನ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ತಿಳ್ಕೊಳ್ಳಿ, ದುಡ್ಕೊಳ್ಳಿ ಅಂತ ಹೇಳೋದು ಇದೇ ಉದ್ದೇಶಕ್ಕೆ. ನಾವು ನಿಮ್ಮ ಹತ್ತಿರ ಯಾವಾಗಾದ್ರೂ ವೇಸ್ಟ್ ತರಿಸ್ತೀವಿ ಬಿಟ್ರೆ ನಾವ್ ಒಂದ್ಸತಿನೂ ನಿಮ್ಗೆ ರಿಟರ್ನ್ ಹಾಕ್ಲಿಲ್ಲ. ನಾವಿನ್ನ ನಿಮ್ಮ ಹತ್ತಿರ ಖರೀದಿನೂ ಮಾಡ್ತಿರ್ತೀವಿ. ನಮಗ ಅಷ್ಟು ಸಪ್ಲೈ ಕಮ್ಮಿ ಆಗ್ತಿರ್ತ. ಸಪ್ಲೈ ಕಮ್ಮಿ ಆಗಿದೆ. ಇನ್ನೊಂದು, ಇವರು ಪ್ರೊಡಕ್ಷನ್ ಸಾಕಾಗ್ತಲ್ಲ ಅಂತೇಳಿ ನನ್ನ ಹತ್ರ ರೆಡಿಮೇಡ್ ಅಲ್ಲೂ ತರಿಸ್ಕೊಂಡಿದ್ದಾರೆ. ನಾನೇ ರೆಡಿಮೇಡ್ ಅಲ್ಲೂ ಕಳ್ಸಿದೀನಿ ಎಷ್ಟೋ ಸರಿ. ಹೌದು ಸರ್, ವೇಸ್ಟ್ ನೀವು ಕಳಿಸ್ತಿರ್ತೀರಿ. ವೇಸ್ಟ್, ರೆಡಿ ವೇಸ್ಟ್ ನಾನು ಇಲ್ಲಿಗೆ ಸಪ್ಲೈ ಇಲ್ಲಿಗೆ ಕ್ವಿಂಟಲ್ ಲೆಕ್ಕ ಸಪ್ಲೈ ಮಾಡ್ತಿರ್ತೀರಿ. ನಾನ್ ನಿಂದ ಎದಕ್ಕಂದ್ರೆ ನಾನು ಆನ್ ಮಾಡಿ ನೋಡೋಣ. ಇದು ಒಂಥರ ದಾರದ ಕ್ವಾಲಿಟಿ ಅಂತಂದ್ರೆ ಏನು ಅಂತ ಕೇಳ್ತೀರಾ? ನೋಡಿ, ಇದು ನಾನು ಹೇಳ್ತಿರೋದು, ಈ ದಾರದ ಲೆಂತ್ ಎಲ್ಲೂ ಡ್ಯಾಮೇಜ್ ಆಗ್ಬಾರ್ದು. ಪ್ಲಸ್ ಈ ಜಾಲ್ರಿ ಏನಿದೆ ನೋಡಿ, ಈ ಜಾಲ್ರಿ ಡ್ಯಾಮೇಜ್ ಆಗ್ಬಾರ್ದು. ಡ್ಯಾಮೇಜ್ ಆದ್ರೆ ದಾರದ ಕ್ವಾಲಿಟಿ ಹೋಯ್ತು. ಸೊ ಈ ತರ ಒಂದು ಕ್ವಾಲಿಟಿ ಬರಬೇಕು ಅಂದ್ರೆ ಒಂದು ಮೇನ್ ಬೇಕಾಗಿರೋದು ಮಷಿನ್ ಕ್ವಾಲಿಟಿ ಸರಿ ಇಲ್ಲ, ಇವ್ರ ಸೆಟ್ಟಿಂಗ್ ಸರಿ ಇಲ್ಲ, ಇವ್ರ ಮೆಕ್ಯಾನಿಸಮ್ ಸರಿ ಇಲ್ಲ ಅಂದ್ರೆ ಈ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಬರಲ್ಲ. ಪ್ಲಸ್ ರಾ ಮೆಟೀರಿಯಲ್, ಇದು ಫಸ್ಟ್ ಕ್ವಾಲಿಟಿ ರಾ ಮೆಟೀರಿಯಲ್ ನಾನು ಸಪ್ಲೈ ಕಳಿಸ್ತಾ ಇರೋದು. ಸೆಕೆಂಡ್ ಕ್ವಾಲಿಟಿ ನಮ್ಮ ಹತ್ರ ಸಿಗೋದು ಇಲ್ಲ. ಫಸ್ಟ್ ಕ್ವಾಲಿಟಿ ರಾ ಮೆಟೀರಿಯಲ್ ಚೆನ್ನಾಗಿದ್ರೆ ಮಾತ್ರ ಈ ತರ ಕ್ವಾಲಿಟಿ ಬರುತ್ತೆ, ಅದರ್ವೈಸ್ ನಿಮಗೆ ಬರಲ್ಲ. ನೋಡ್ಕೊಳ್ಳಿ ಎಷ್ಟು ಕ್ಲೀನ್ ಆಗಿ ಬಂದಿದೆ. ನೋಡ್ಕೊಳ್ಳಿ, ನಾವ್ ಹೇಳೋ ಉದ್ದೇಶ, ನಾವು ತೋರ್ಸೋ ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಬರೋದಕ್ ಮೊದಲು ಎಲ್ಲೂ ಹೋಗಿ ಎಡು ಬಿದ್ದು ಪ್ರಾಬ್ಲಮ್ ಸಿಗಾಕೊಂಡು ಕಷ್ಟ ಅನುಭವಿಸ್ಬೇಡಿ ಅನ್ನೋ ಉದ್ದೇಶಕ್ಕೆ ಪದೇ ಪದೇ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ. ಹೆಂಗಿರ್ಬೇಕು, ಎಲ್ ತರಬೇಕು, ಏನ್ ಮಾಡ್ಬೇಕು ಯೋಚನೆ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಓಕೆ ಅಕ್ಕ, ಧನ್ಯವಾದಗಳು. ಇನ್ನೊಂದೇನಪ್ಪಾ ಅಂದ್ರೆ, ನಿಮ್ಮನ್ನ ಕೇಳ್ಕೊಂಡು ನಿಮ್ಮನ್ನ ಏನಾದ್ರು ಕೇಳ್ಬೇಕು ಅಂತ ಬಂದ್ರೆ ನೀವೇನ್ ಕಲ್ತಿದ್ದೀರಾ, ನೀವೇನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅವ್ರಿಗೆ ತಿಳಿಸ್ಕೊಡಿ. ದುಡ್ಕೊಳೋ ಮನ್ಸಿದ್ರೆ ಅವ್ರಿಗೆ 2 ರೂಪಾಯಿ 10 ರೂಪಾಯಿ ದುಡಿಮೆ ಆಗುತ್ತೆ ನಂಗಿದ್ರೆ ದುಡ್ಕೊಳೋರು ಅವರು. ಬಟ್ ನಾವ್ ತಿಳಿಸ್ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಾವ್ ಅವ್ರಿಗೆ ದಾರಿ ತೋರಿಸ್ಬೋದು. ಅದಕ್ಕೋಸ್ಕರನೇ ನಾವು ಇಷ್ಟೆಲ್ಲ ನಾವು ಅಲ್ಲಿಂದ ನಾನ್ ಇಲ್ಲಿಗೆ ಬಂದು ನೀವು ಅಲ್ಲಿಗೆ ಬಂದು ಮಷಿನ್ ತಗೊಂಡು 2 ವರ್ಷದಿಂದ ಮಾಡ್ತಾ ಇದ್ದೀರಾ ಅಂತ ನೀವ್ ಹೇಳ್ತಿದ್ರಲ್ಲ, ಇದು ತುಂಬಾ ಖುಷಿಯಾದ ವಿಚಾರ. ಏನು ಇಲ್ಲ ರೀ ಸರ್, 2 ವರ್ಷದಿಂದ ನಾವು ಕಂಟಿನ್ಯೂ ನಡೆಸ್ತಾನೆ. ಆಮೇಲೆ ಇನ್ನೊಂದು, ಇದುವರೆಗೂ ಸರ್ವಿಸ್ಗೆ ಏನಾರ ಬಂದಿತ್ತಾ? ಇಲ್ಲ ಸರ್, ಏನು ಸರ್ವಿಸ್ ಬಂದಿಲ್ಲ ರೀ ಸರ್. ಏನಾದ್ರು ಪ್ರಾಬ್ಲಮ್ ಆದ್ರೆ ನೀವು ಹೇಳ್ತಿರ್ತಾರಲ್ರಿ ಫೋನ್ ನಲ್ಲಿ, ಅದರಲ್ಲಿ ನಾವು ಅಡ್ಜಸ್ಟ್ ಮಾಡ್ತೀವಿ. ಓಕೆ, ಬೇರೆ ಏನಾದ್ರು ನನಗಾಗ್ಲಿ ನಮ್ ಕಂಪನಿಗೆ ಆಗ್ಲಿ ಅಥವಾ ಈ ವಿಡಿಯೋ ನೋಡೋರ್ಗಾಗ್ಲಿ ಏನಾದ್ರು ಹೇಳ ಅಂತದ್ ಏನಾದ್ರು ಇದೆಯಾ ಸರ್? ಇದ್ರಲ್ಲಿ ನಮ್ಗೆ ಏನು ಲಾಸ್ ಇಲ್ಲ ರೀ ಸರ್. ಸುಮಾರು ಏನ್ ಇಟ್ಕೊಳಕ್ ಹೋಗ್ಬೇಡಿ, ಓಪನ್ ಆಗಿ ಹೇಳಿ. ಇದರಲ್ಲಿ ಏನು ಲಾಸ್ ಇಲ್ಲ ಸರ್. ನಾವು ತಗೊಂಡಿದ್ದು ನಾವು ಹುಡುಗರ ಎಜುಕೇಶನ್ ಸಲುವಾಗಿ ನಾನ್ ತಗೊಂಡಿದ್ದು. ಅವ್ರದ್ದು ಎಲ್ಲಾ ನೀಟಾಗಿ ಎಲ್ಲ ನಾನು ಅವ್ರಿಗೆ ಸರಿಯಾದಷ್ಟು ಇದ್ರಲ್ಲೇ ಮಾಡಿ ಅವ್ರಿಗೆ ಕಳ್ಸಿದ್ದೀನಿ. ಮಾಡಿದ್ದೀನಿ. ಇದರಲ್ಲಂತೂ ನನಗೆ ಯಾವಾಗ್ಲೂ ಪ್ರಾಬ್ಲಮ್ನೇ ಆಗ್ಲಿ. ಏನಾರ ಪ್ರಾಬ್ಲಮ್ ಆದ್ರೆ ನಿಮ್ ಕಡೆಯಿಂದ ನನಗೆ ಸಪೋರ್ಟ್ನು ಬೇಸಿದೆ. ಏನು ಆಗ್ಲಿ ಸರ್, ನೀವು ಅಡ್ಜಸ್ಟ್ ಮಾಡ್ತಿರ್ತೀರಿ. ನಮ್ ಕೆಲ್ಸನೇ ಅದು. ನಮ್ಮಿಂದ ಒಬ್ರು ತಗೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಏನಾದ್ರೂ ಮೆಟೀರಿಯಲ್ ಪ್ರಾಬ್ಲಮ್ ಆದ್ರೂ ನೀವು ಮತ್ತೆ ಅದನ್ನ ರಿಟರ್ನ್ ತಗೊಂತೀರಿ. ಅದನ್ನ ರಿಟರ್ನ್ ತಗೊಂತೀರಿ. ನಮಗ ಅವಸರ ಆದಾಗ ನೀವು ವೇಸ್ಟ್ ಅನ್ನು ಹಿಂದಕ್ಕೆ ಕಳಿಸ್ತಿರ್ತೀರಿ. ಕಳಿಸಿದಿರಿ.
ಅರ್ಜೆಂಟ್ ಆದಾಗ ರೆಡಿ ವೇಸ್ಟ್ ಬರ್ತಿರ್ತೀರಿ ಸರ್. ಅದರಿಂದ ನಮಗೆ ಯಾವ್ದು ಪ್ರಾಬ್ಲಮ್ ಆಗಲ್ಲ ಸರ್. ಒಂದ್ ವಾರದಲ್ಲೇ ನಮಗೆ ವೇಸ್ಟ್ ಅಡ್ಜಸ್ಟ್ ಆಗತ್ತೆ. ನಾವು ಕೊಡಕ್ಕೂ ನಮಗೆ ಅಡ್ಜಸ್ಟ್ ಆಗಕತ್ತೈತ್ರಿ. ಎದಕ್ಕಂದ್ರೆ ನಾನು ಕಮ್ಮಿ ಮಾಡ್ತೀನಲ್ರಿ ಸರ್, 20 kg. ಹೌದು, 20 kg ಮಾಡ್ತೀರಿ. ನಿಮಗೆ ಮೆಟೀರಿಯಲ್ ಇಲ್ಲಿ ಸಪ್ಲೈ ಸಾಕಾಗ್ತಿದ್ದಿಲ್ಲ. ಇಲ್ಲ, ನೀವು ರೆಡಿ ವೇಸ್ಟ್ ಎಷ್ಟ್ ಬೇಕಾದ್ರೂ ಕೇಳಿ ಕೊಡ್ತೀನಿ. ರಾ ಮೆಟೀರಿಯಲ್ ಎಷ್ಟ್ ಬೇಕಾದ್ರೂ ಕೇಳಿ ಕೊಡ್ತೀನಿ. ಚೆನ್ನಾಗ್ ದುಡಿಮೆ ಮಾಡ್ಕೊಳ್ಳಿ. ಏನೋ ಅಲ್ಪ ಸ್ವಲ್ಪ ಒಬ್ರಿಗೆ ಹೆಲ್ಪ್ ಮಾಡ್ಬೇಕು ಅಷ್ಟೇ ನಮ್ಮ ಉದ್ದೇಶ. ಬೇರೆ ಇದರಲ್ಲಿ ಯಾರು ಕಿತ್ಕೊಂಡ್ ತಿನ್ನೋದು ಏನು ಏನಿಲ್ಲ ಸರ್. ನಿಮ್ ಕಡೆಯಿಂದ ನಮಗ ಏನು ಗೊತ್ತಿರೋದ್ರ ಒಬ್ರಿಗೆ ಹೇಳಿದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ. ಅದರ್ವೈಸ್ ಗೊತ್ತಿರೋದನ್ನ ನಾವು ಮುಚ್ಚಿಟ್ಕೊಂಡ್ರೆ ಅದಕ್ ವ್ಯಾಲ್ಯೂನೇ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಫೋನ್ ನಂಬರ್ ಕೇಳಿದ್ರೆ ಕೊಡ್ತೀನಿ, ಆಯ್ತಾ? ಅವ್ರ ಏನಾದ್ರು ಕೇಳಿದ್ರೆ ಬನ್ನಪ್ಪ ನೋಡ್ಕೊಳ್ಳಿ, ಇಷ್ಟ ಇದ್ರೆ ಮಾಡ್ಕೊಳ್ಳಿ, ಕಷ್ಟ ಆದ್ರೆ ನೀವು ನಿಮ್ ಜಾಗದಲ್ಲಿ ಇರಿ, ನಾವ್ ನಮ್ ಜಾಗದಲ್ಲಿ ಇಷ್ಟ ಹೇಳಿ ಅವ್ರಿಗೆ ಕಳಿಸ್ಬಿಡಿ ಅಷ್ಟೇ ಸರ್. ನಾನೇನು ಜಾಸ್ತಿ ಮಾಡ್ತಿದ್ದಿಲ್ಲ, ಒಂದೇ ಮಿಷನ್ ಇಟ್ಕೊಂಡ್ ಮಾಡ್ತಿದ್ದೀನಿ. ನಮಗಂತೂ ಯಾವಾಗ ಲಾಸ್ ಅನ್ನೋದೇ ಇಲ್ಲ ಇದರಲ್ಲಿ. ಯಾವಾಗಾದ್ರೂ ಏನೋ ₹1 ಹೋಗೈತೆ ಅನ್ನೋದು ಏನು ಪ್ರಾಬ್ಲಮ್ ಏನೂ ಆಗಿಲ್ಲ ಸರ್ ನಮ್ಗೆ ಇಷ್ಟ ದಿನದಿಂದ. ಸರಿ ಅಕ್ಕ, ಆಯ್ತು, ಓಕೆ, ನಮಸ್ತೆ, ಧನ್ಯವಾದಗಳು. ನಮ್ಮ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡ್ಕೊಂಡೋಗಿ. ಸ್ನೇಹಿತರೆ ನಮಸ್ತೆ. ನೋಡಿ, ಇದು ರಿಯಾಲಿಟಿ ನಿಮಗೆ ಕೊಡ್ಬೇಕಾಗಿತ್ತು. ಸಿಂಧನೂರಲ್ಲಿ ಇವ್ರು ಏನ್ ಕೆಲಸ ಮಾಡ್ತಾ ಇದಾರಲ್ವಾ, ಇದನ್ನ ನೋಡಿ ನಮ್ಮ ಕಂಪನಿಯಿಂದ ಇವ್ರಿಗೆ ಸಬ್ ಬ್ರಾಂಚ್ ಅಂತ ಹೇಳಿ ನಾವ್ ಇಲ್ಲಿಗೆ ಕೊಟ್ಟಿದೀವಿ. ಸೊ ಈ ಸಬ್ ಬ್ರಾಂಚ್ ಏನು ಕೊಟ್ಟಿದ್ದೀವಿ ಅಂತಂದ್ರೆ, ನೀವು ಬೆಂಗಳೂರಿಗೆ ಬರಕ್ಕಾಗೋದಿಲ್ಲ, ಇಲ್ಲ ತುಮಕೂರಿಗೆ ಬರಕ್ಕಾಗೋದಿಲ್ಲ. ಸಾಮಾನ್ಯ ಜನರು ಬೆಂಗಳೂರಿಗೆ ಬರ್ಬೇಕು, ಅಯ್ಯೋ ಅಷ್ಟು ದೂರ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಸೊ ಅವಶ್ಯಕತೆನೇ ಇಲ್ಲ. ನೀವು ಸಿಂಧನೂರ್ನಲ್ಲಿ ನಮ್ಮ ಕಸ್ಟಮರ್ ಪಬ್ಲಿಕ್ ಸಬ್ ಬ್ರಾಂಚ್ ಇಲ್ಲಿದೆ, ಇಲ್ಲಿಗೆ ಬನ್ನಿ. ನಿಮ್ದು ಏನೇ ಡೌಟ್ ಇದ್ರು ಈಗ ಕ್ಲಿಯರ್ ಮಾಡ್ಕೊಳ್ಳಿ. ಮಷಿನ್ ಬೇಕಾದ್ರೂ ಇಲ್ಲೇ ಬುಕ್ ಮಾಡ್ಕೊಳ್ಳಿ, ರಾ ಮೆಟೀರಿಯಲ್ ಬೇಕಾದ್ರೂ ಇಲ್ಲಿಂದಲೇ ತಗೊಂಡೋಗಿ ಸಪ್ಲೈ ಇಲ್ಲಿಗೆ ನಾವು ಡೈರೆಕ್ಟ್ ಆಗಿ ಕಳಿಸ್ತೀವಿ. ಈ ಒಂದು ಬ್ರಾಂಚ್ ನ ಓಪನ್ ಮಾಡ್ಲಿಕ್ಕೆ ಉದ್ದೇಶ, ದೂರದವರಿಗೆ ಕಷ್ಟ ಆಗ್ಬಾರ್ದು, ಪ್ರಾಬ್ಲಮ್ ಆಗ್ಬಾರ್ದು, ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬ್ರಾಂಚ್ ನ ಓಪನ್ ಮಾಡಿದ್ದೀವಿ. ಇದನ್ನ ಸದುಪಯೋಗನ ಪಡ್ಕೊಳೋ ಅಂತ ಆಸಕ್ತಿ ಇದ್ದವರು ಧಾರಾಳವಾಗಿ ಪಡ್ಕೊಳ್ಳಿ. ನಮ್ ಕಡೆಯಿಂದ ಸಪೋರ್ಟ್ ಯಾವತ್ತೂ ಇರುತ್ತೆ. ನಮಸ್ತೆ ಸ್ನೇಹಿತರೆ.